ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಇವತ್ತು ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಕೊನೆ ಹಂತಕ್ಕೆ ಬಂದಿದೆ. ಎಲ್ಲರನ್ನು ಭೇಟಿಯಾಗಿದ್ದೀರಿ ನೀವು ನಿನ್ನೆ? ಹೌದು, ಕೊನೆ ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ಎಲ್ಲ ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿನಲ್ಲಿ ಮೊಕ್ಕಾಂ ಮಾಡಿರೋದ್ರಿಂದ ಇವತ್ತು ಅಂತಿಮ ನಿರ್ಧಾರ ಆಗುತ್ತದೆ. 20ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಮತ್ತು ಅಸೆಂಬ್ಲಿನೂ ಕೂಡ ಪ್ರಾರಂಭ ಹತ್ತಿರದಲ್ಲೇ ಇದೆ. ಅಸೆಂಬ್ಲಿನೂ ಕೂಡ ಹೊಸ ಸರ್ಕಾರ ರಚನೆ ಆದಮೇಲೆ ಅಸೆಂಬ್ಲಿನೂ ಕೂಡ ಮೀಟ್ ಆಗಬೇಕಾಗುತ್ತೆ. ಸ್ಪೀಕರ್ ಎಲೆಕ್ಷನ್ ಬೇರೆ ಆಗಬೇಕಾಗುತ್ತೆ. ಇದೆಲ್ಲದೂ ಕೂಡ ಇವತ್ತು ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಲೇಟ್ ಆಯಿತು ಅಂತ ಅನ್ನಿಸ್ತಾ ಇಲ್ಲ? ಸ್ವಲ್ಪ ಅಂದರೆ ಪೂರ್ಣವಾಗಿ ಅಂತ ಹೇಳಿದ್ರೆ ಈಗಾಗಲೇ 10-15 ಜನ ಸಚಿವರು ಜೊತೆಗೂಡಿ ಕೆಲಸ ನಡೀತಾ ಇದೆ. ಆದರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇದ್ದಾಗ ಸರ್ಕಾರ ನಿರ್ವಹಣೆ ಮಾಡೋದಕ್ಕೆ ಸುಲಭ. ಸರ್, ಈಗ ನೀವು ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ನೀವು ಕರೆಯ ಒಂದು ಅವಕಾಶ ಕೊಡಬೇಕು ಅನ್ನೋ ಥರದಲ್ಲಿ ಮನವಿ ಮಾಡ್ತಾ ಇದ್ದೀರಿ. ನಿಮ್ಮದು ಏನು ನಿರೀಕ್ಷೆ ಮತ್ತು ನೀವು ಆಗ್ಬೋದು ಅನ್ನೋ ಭರವಸೆ ಇದೆಯಾ ನಿಮ್ಗೆ ಈ ಸಲ? ನೋಡಿ, ನಾನು ಯಾವತ್ತೂ ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾಕೆಂದರೆ ಈಗ ನಿಮ್ಮನ್ನು ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಮುಂದುವರಿಸಿದ್ದಾರೆ. ಸೊ ಹಿಂಗಾಗಿ ಇಲ್ಲಿಗೆ ನಿಮ್ಮನ್ನು ಸಮಾಧಾನ ಪಡಿಸೋ ಪ್ರಯತ್ನಗಳು ನಡೀತಿದೆಯಾ ಅಂತ? ವರ್ಷದ ನಂತರ ಅದು ಯಾವುದೋ ಅಬ್ಸ್ಟ್ರಕ್ಷನ್ ಇರಲಿಲ್ಲ. ನಾನೀಗ 3 ವರ್ಷದಿಂದಲೂ ಕೂಡ ಇದ್ದೇನೆ. ಅದು ಇಲ್ಲಿ ಮೀಟಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಮುಂದುವರೆದಬೇಕಾಯಿತು. ಹಾಗಾಗಿ ಅದಕ್ಕೂ ಸಂಬಂಧ ಇಲ್ಲ. ಅದು ನನಗೆ ವಿಶ್ವಾಸ ಇದೆ. ನನಗೆ ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ. ಸರಿ, ಕಳೆದ ಬಾರಿ ನಿಮಗೆ ಸ್ಪೀಕರ್ ಆಫರ್ ಬಂದಿತ್ತು. ಈ ಬಾರಿಯೂ ಅಂಥದ್ದು ಆಫರ್ ಏನಾದ್ರು ಬಂದಿದೆಯಾ? ನಾನು ಅದ್ರ ಬಗ್ಗೆ ಯಾವುದು ಪ್ರಸ್ತಾಪ ಮಾಡಿಲ್ಲ. ಯಾರ ಹತ್ರನೂ ಪ್ರಸ್ತಾಪ ಮಾಡೋಕ್ಕೆ ಹೋಗಿಲ್ಲ. ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ವರಿಷ್ಠರಿಗೆ ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಆದರೆ ಮಂತ್ರಿ ಆಗಬೇಕು ಅನ್ನೋದಷ್ಟೇ ನೋಡೋಣ. ಈಗ ವರಿಷ್ಠರು ಈಗ ಯಾರ್ಯಾರನ್ನ ಯಾವ್ಯಾವ ರೀತಿಯಾಗಿ ಕಳಿಸ್ಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಅವ್ರದ್ದಿರ್ತದೆ. ಬಹುಶಃ ಅವರ ತೀರ್ಮಾನವೇ ಅಂತಿಮ ಆಗ್ತದೆ.